ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಂದು ಚಂದ್ರಕಲಾ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಈ ಒಂದು ಡಿಸೈನ್ನ ಸಿಂಪಲ್ ಆ್ಯಂಡ್ ಈಸಿ ಮೆಥಡಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸ್ಕಿಪ್ ಮಾಡಿದೆ ಎಂಡ್ವರೆಗೂ ವಿಡಿಯೋ ನೋಡಿ, ತುಂಬ ಸಿಂಪಲಾಗಿ ಅರ್ಥ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ನಾನು ಈ ಒಂದು ಡಿಸೈನನ್ನು ಸ್ಟಿಚ್ ಮಾಡೋದಕ್ಕೆ ಉದ್ದ 14.5 ಇಟ್ಕೊತಾ ಇದ್ದೀನಿ. ಅಗಲ ಬಂದು 12 ಇಂಚ್ ಇಟ್ಕೊತಾ ಇದ್ದೀನಿ. ಮತ್ತು ಆರ್ಮ್ ಹೋಲ್ಗೆ 5.25 ತೊಗೊಳ್ತಾ ಇದ್ದೀನಿ ಆರ್ಮ್ ಹೋಲ್ಗೆ. ಮತ್ತು ಶೋಲ್ಡ್ರು ಸಹ 5.25 ತೊಗೊಳ್ತಾ ಇದ್ದೀನಿ. ಮತ್ತು ನೆಕ್ನ ಲೆಂತ್ ಬಂದು 9.5 ತೊಗೊಳ್ತಾ ಇದ್ದೀನಿ. ಮತ್ತು ನೆಕ್ಕು ವಿಡ್ತ್ ಬಂದು 2.2 ತೊಗೊಳ್ತಾ ಇದ್ದೀನಿ. ಮತ್ತು 2.5 ಬ್ರಾಡ್ ತೊಗೊಳ್ತಾ ಇದ್ದೀನಿ ಕೆಳಗಡೆ ನೆಕ್ನ ಬ್ರಾಡು. ಮತ್ತು ನೋಡಿ ಈ ರೀತಿ ಕ್ರಾಸಾಗಿ ನಾನು ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದೇ ರೀತಿ ಮಾಡ್ಕೊಳ್ಳಿ. ಮತ್ತು ಶೋಲ್ಡ್ರದ್ದು 1.5 ರೌಂಡ್ ಇಟ್ಕೊಂಡಿದ್ದೀನಿ. ಇದೇ ರೀತಿ ಕಟ್ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ತೋರಿಸೋ ರೀತಿ. ಬ್ಲೌಸ್ನ ಬಟ್ಟೆನೂ ಸಹ ನಾನು ಸೀರೆಯ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ, ಸೇಮ್ ಇದರ ಅಳತೆಗೇ. ಅದರ ಮೇಲೆ ಹಾಕ್ಕೊಂಡು ನಾವು ಪಿನ್ಸಿಂದ ಸೆಕ್ಯೂರ್ ಮಾಡಿಕೊಂಡ್ರೆ ಹೊಲಿಯೋದಕ್ಕೆ ಸ್ಟಿಫ್ ಆಗಿರುತ್ತೆ ಅಂತ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದರ ಒಂದು ಡಿಸೈನ್ಗಾಗಿ ನಾನು ಒಂದು 8 ಇಂಚು ಉದ್ದ ಇರುವಂಥದ್ದು ಕ್ರಾಸ್ ಪೀಸಸನ್ನು ತೊಗೊಂಡಿದ್ದೀನಿ. 1.5 ಇಂಚ್ ಇದೆ ಅಗಲ, ಉದ್ದ 8 ಇಂಚು ಇರುವಂಥದ್ದನ್ನು ಈ ರೀತಿ 4 ಕ್ರಾಸ್ ಪೀಸಸನ್ನು ತೊಗೊಂಡಿದ್ದೀನಿ. 4. ಮತ್ತು ನೆಕ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಕ್ಯಾನ್ವಾಸ್ ಆಗದೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೋದು. ಅದಕ್ಕೆ 1 ಇಂಚಿನ ತೊಗೊಂಡಿದ್ದೀನಿ. ಇದು ಸಹ ಕ್ರಾಸ್ ಪೀಸು, ಮತ್ತು ಸ್ವಲ್ಪ ಉದ್ದ ಸಾಕಾಗಲ್ಲ ಅಂತ ಜಾಯಿಂಟ್ಸ್ ಸಹ ಮಾಡ್ಕೊಂಡಿದ್ದೀನಿ. ಇದು ಬಂದು ಕ್ಯಾನ್ವಾಸ್ನ ಬದಲು ಈ ಒಂದು ಪೀಸನ್ನು ನೋಡಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಆ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ. ನೋಡಿ ಸ್ಟಿಚಿಂಗ್ನು ಸಹ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಈ ಒಂದು ಕ್ಯಾನ್ವಾಸ್ನ ಬದಲು ನಾವು ಈ ರೀತಿ ಕ್ರಾಸ್ ಪೀಸನ್ನು ಕಟ್ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದು ಬ್ಲೌಸ್ನ ನೆಕ್ಕು ಸ್ಟಿಪ್ಪಾಗಿ ಕೂರುತ್ತೆ. ಬಾಡಿ ಮೇಲೆ ಡಿಸೈನು ಎತ್ಕೊಳ್ಳೋಂಗೆಲ್ಲ ಇರೋದಿಲ್ಲ. ನೋಡಿ ಒಳಗಡೆ ಇರೋವಂಥ ಬಟ್ಟೆನ ಕಟ್ ಮಾಡಿ ಕಟ್ಸ್ನ ಹಾಕ್ಕೊಳ್ಬೇಕು. ದಾರ ನಾವು ಸ್ಟಿಚ್ ಮಾಡಿರೋದು ಕಟ್ ಆಗದೆ ಇರೋ ರೀತಿ ಕಟ್ಸ್ನ ಹಾಕ್ಕೊಂಡು ಮತ್ತು ಕೆಳಗಡೆನೂ ಸಹ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಫಿನಿಶಿಂಗ್ ಸ್ಟಿಚ್ಚು ಹಾಕ್ಕೊಂಡು ರಿಟರ್ನ್ ಮಾಡಿಕೊಂಡು ಪಿನ್ಸ್ನ ರಿಮೂವ್ ಮಾಡಿ ರಿಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡಿಕೊಂಡು ನೋಡಿ ಈ ರೀತಿ ನಾನು ತೋರಿಸೋ ರೀತಿ ಒಂದೊಂದು ಸ್ಟಿಚ್ಚನ್ನ ಹಾಕ್ಕೊಳ್ಬೇಕು ನೆಕ್ಗೆ. ಮತ್ತು ಕೆಳಗಡೆನೂ ಸಹ ಒಂದು ಹೊಲಿಗೆನ ಹಾಕ್ಕೊಳ್ಬೇಕು. ನೋಡಿ ನಾನು ಹಾಕ್ಕೊಂಡಿದ್ದೀನಿ ನೆಕ್ಗೆ. ಮತ್ತು ಕೆಳಗಡೆ ಒಂದೊಂದು ಸ್ಟಿಚ್ನ ಹಾಕ್ಕೊಳ್ಬೇಕು. ಟರ್ನ್ ಮಾಡಿಕೊಂಡು ಬಟ್ಟೆನ ಮತ್ತು ಸುತ್ತಲೂ ಒಂದೊಂದು ಹೊಲಿಗೆ ಹಾಕ್ಕೋಬೇಕು. ಇಲ್ಲಿ ಟಕ್ಸ್ನ ಹಿಡಿಯೋದು ಬೇಡ ಅಂತ ಟಕ್ಸ್ನ ಬದಲಿಗೆ ನಾನು ಕ್ರಾಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಕ್ರಾಸ್ನಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಾವು ಟಕ್ಸ್ ಹಿಡಿಯೋ ಅವಶ್ಯಕತೆ ಇರೋದಿಲ್ಲ. 1/4 ಇಂಚಷ್ಟು ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಟಕ್ಸ್ ಹಿಡಿಯೋ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಕಟ್ ಮಾಡಿಕೊಂಡ್ರೆ. ಓಕೆನಾ? ಮತ್ತು ಡಿಸೈನ್ಗೆ ನಾವು ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಮತ್ತು ಸೂಜಿಯಿಂದ ಇದನ್ನು ಟರ್ನ್ ಮಾಡ್ಕೊಳ್ಬೇಕು ದಾರಕ್ಕೆ. ಈ ರೀತಿ ಟರ್ನ್ ಮಾಡಿಕೊಂಡು ನಾನು 4 ಈ ರೀತಿ ಟರ್ನ್ ಮಾಡಿ ತೊಗೊಂಡಿದ್ದೀನಿ. ಒಂದು ಬಟನನ್ನು ತೊಗೊಂಡು ಬಟನಲ್ಲಿ ಅಂದರೆ ಮಣಿಯನ್ನು ತೊಗೊಂಡು ಆ ಮಣಿ ಹೋಲಿರೋಂಥ ಮಣಿಗೆ 4 ನಾನು ಸೇರಿಸ್ಕೊಂಡಿದ್ದೀನಿ. ಇವನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ 1 ಇಂಚಿಗೆ ಕೆಳಗಡೆ 1 ಇಂಚು ಮತ್ತು ಮೇಲೆ 2 ಇಂಚು 4ಕ್ಕೂ 4 ಪಾಯಿಂಟ್ಸ್ನ ಈ ರೀತಿ ನಾನು ಯಾವ ರೀತಿ ಇಟ್ಕೊಂಡಿದ್ದೀನೋ ಅದೇ ರೀತಿ ಇಟ್ಕೋಬೇಕು. ಇಟ್ಕೊಂಡು ನೋಡಿ
ಈ ದಾರಗಳನ್ನೆಲ್ಲ ಈ ರೀತಿ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಫಸ್ಟಿಗೆ ಒಂದು ಸೈಡನ್ನು ನೀವು ಸ್ಟಿಚ್ ಮಾಡ್ಕೊಳ್ಬಿಡಬೇಕು. ನೆಕ್ಸ್ಟಿಗೆ ಇನ್ನೊಂದು ಸೈಡು ಅಡ್ಜಸ್ಟ್ ಮಾಡಿಕೊಂಡು ಇನ್ನೊಂದು ಕಡೆ ಕ್ಲಿಯರಾಗಿ ಸ್ಟಿಚ್ ಮಾಡ್ಬೋದು. ಇದು 3 ಇಂಚಿಗೆ 3 ಇಂಚು ತೊಗೊಂಡು ನಾನು ಇಲ್ಲಿ ಪ್ಯಾಚನ್ನು ಹಾಕ್ಕೊಳ್ತಾ ಇದ್ದೀನಿ. ಸಿಂಪಲ್ ಪ್ಯಾಚನ್ನ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿಬಿಡಬೇಕು. ನಂತರ ಲೇಸನ್ನು ಈ ರೀತಿ ಒಂದು ಸ್ವಲ್ಪ ಪೈಪಿಂಗ್ ಬರೋ ರೀತಿ, ಸ್ವಲ್ಪ ಕಾಣೋ ರೀತಿ ಬಿಟ್ಟು ಸ್ವಲ್ಪ ಹಿಂದಕ್ಕೆ ಲೇಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಪೈಪಿಂಗ್ ಇಟ್ಟಿರೋ ಥರ ಯಾವ ರೀತಿ ಕಾಣ್ತಿದೆ, ಈ ರೀತಿ ಲೇಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ನಾನು ಮಧ್ಯದಲ್ಲೂ ಸಹ ಒಂದು ಬೀಡನ್ನು ಹಾಕ್ಕೊಳ್ತಾ ಇದ್ದೀನಿ, ಡಿಸೈನ್ ಇರೋ ಬೀಡನ್ನು ನೀವು ನೋಡ್ಬೋದು. ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿದೆ ಈ ಒಂದು ಡಿಸೈನು. ವೇರ್ ಮಾಡಿದ್ರೆ ತುಂಬ ಲುಕ್ಕಾಗಿ ಕಾಣುತ್ತೆ ಈ ಒಂದು ಡಿಸೈನು. ನೋಡಿದ್ರಲ್ಲ, ಸ್ಟಿಚ್ ಮಾಡ್ಕೊಂಡಿದ್ದು ಆಯಿತು. ಈ ಒಂದು ಬ್ಲೌಸ್ನ ಡಿಸೈನು ಫಿನಿಶಿಂಗ್ ಆಗಿದೆ, ನೀವು ನೋಡ್ಬೋದು. ನಾನು ಸ್ಲೀವ್ಸು ಹಾಫ್ ಸ್ಲೀವ್ ಇಟ್ಕೊಂಡಿದ್ದೀನಿ ನೋಡಿ, ಟಕ್ಸ್ ಏನು ಹಿಡಿದಿಲ್ಲ ನಾನು. ಬ್ಯಾಕು ಈ ರೀತಿ ಫಿನಿಶಿಂಗ್ ಆಗಿದೆ. ಇದು ಒಂದು ಬ್ಲೌಸು, ಇದು ಫ್ರಂಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬ್ಲೌಸ್ನ ಫಿನಿಶಿಂಗು, ಫುಲ್ ಫಿನಿಶಿಂಗ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.